ಇನ್ನು ಹೈಕಮಾಂಡ್ನಿಂದ ಸಿಎಂ ಬದಲಾವಣೆ ಮುಂದೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಕಿಡಿಯನ್ನ ಕಾರಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ತು ಹೋಗಿದೆ, ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಯಾರಿಗೂ ಅನಿಸ್ತಿಲ್ಲ. ಎಸ್, ಹೈಕಮಾಂಡ್ನಿಂದ ಸಿಎಂ ಬದಲಾವಣೆ ಮುಂದೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಕಿಡಿಯನ್ನ ಕಾರಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸತ್ತು ಹೋಗಿದೆ, ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ಯಾರಿಗೂ ಅನಿಸ್ತಿಲ್ಲ. ಸಿಎಂ ಡಿಸಿಎಂ ವಿಧಾನಸೌಧದ ಮುಂದೆ ಹೋಗಿ ಪ್ರತಿಭಟನೆಯನ್ನ ಮಾಡಲಿ, ಹೈಕಮಾಂಡ್ ನಿಮಗೆ ಒಪ್ಪಂದ ಆಗಿತ್ತಾ ಇಲ್ವಾ ಹೇಳಿ. ಬಾಗಲಕೋಟೆಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಕಿಡಿಯನ್ನ ಕಾರಿದ್ದಾರೆ. ಚುನಾವಣೆಯಲ್ಲಿ ಹೋಗಿ RSS ಕಾರ್ಯಕರ್ತನ ಊಟ ಮಾಡ್ತಿರಂತ ಕಾರ್ಯಕರ್ತನ ಖಾಸಗಿ ಕಾರ್ ತಗೊಂಡೋಗಿ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ ಅಂತೀರಲ್ಲ, ಜನ ಹೆಂಗೆ ಆಕ್ರೋಶದ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಬಿದ್ದರು ನೋಡಿದ್ರಲ್ಲ. ಕೊನೆ ಅಧಿಕಾರಿಗಳು ಓಡಬೇಕಾಯ್ತು, ನಾವು ಬಂಧಿಸಿಲ್ಲ, ಯಾರನ್ನೂ ಬಂಧಿಸಿಲ್ಲ ಅಂತ. ಈ ಪರಿಸ್ಥಿತಿ ರಾಜ್ಯದಲ್ಲೂ ಬರುತ್ತೆ. ಜನ ಜಾಗೃತಿ ಆಗ್ತಾ ಇದ್ದಾರೆ. ಈ ನಡೆದಿರೋಂಥ ಘಟನೆಗಳ ಬಗ್ಗೆ ಈ ಸರ್ಕಾರದ ಪ್ರಮುಖರುಗಳು ಆ ಕಡೆ ಗಮನ ಕೊಡಬೇಕು. ಪೊಲೀಸ್ ಇಲಾಖೆ ಹೇಗಿದೆ? ಯಥಾ ರಾಜ ತಥಾ ಪೊಲೀಸ್ ಇಲಾಖೆ.